ಮೊದಲನೇದಾಗಿ ಫಸ್ಟ್ ಅಲ್ಲಿಂದ ಪ್ರಶ್ನೆಗಳು ಕೇಳ್ತಾನೆ ಇದೆ. ಸ್ಟಾರು 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 ನಾವೆಲ್ಲ ಆ್ಯಕ್ಚುಲಿ ಆಗಲೇ ನಮ್ಮ ಹೀರೋನೇ ಹೇಳಿದ್ರು, ನಮ್ಮ ಮನೆ ಮಕ್ಕಳಾಗಿ ಬಂದಿದ್ದೀವಿ ಅಂತ. ಸ್ಟಾರ್ಗಿರಿ ಆಗಿದ್ದಿದ್ರೆ ಅಚ್ಚುಕಟ್ಟಾಗಿ ಕ್ಯಾರಮಲ್ಲಿ ಕೂತ್ಕೊಂಡು ಮೇಕಪ್ ಹಾಕೊಂಡು ಸನ್ಬ್ಲಾಕ್ ಹಾಕೊಂಡು ಈ ಬೇಸಿಗೆಯಲ್ಲಿ ಈ ಸಮ್ಮರಲ್ಲಿ ಯಾವ ಸ್ಟಾರು ಕೂಡ ಹೊರಗಡೆ ರೋಡಲ್ಲಿ ನಿಂತ್ಕೊಳ್ತೀನಿ ಅಂತ ಹೇಳಲ್ಲ. ಎಲ್ರಿಗೂ ಅವ್ರದ್ದೇ ಆದಂಥ ಒಂದು ಇದಿರುತ್ತೆ, ಅಪ್ಪ ಕಪ್ಪ ಹಾಕ್ಬಿಡ್ತೀವಿ ಇನ್ನೊಂದು. ಏನಕ್ಕೆ ನಾವು ಇಷ್ಟೊಂದು ಇಲ್ಲಿಗೆ ಬಂದಿದ್ದೀವಿ ಅಂತಂದರೆ, ಇದು ಮೊದಲನೇ ಎಲೆಕ್ಷನ್ ಏನು ಮಾಡ್ತಿಲ್ಲ ನನ್ನ ಅಪ್ಪಾಜಿಯವ್ರಿಗೆ. ಹೆಚ್ಚು ಕಮ್ಮಿ 1 MP ಎಲೆಕ್ಷನ್ನು, 3 MLA ಎಲೆಕ್ಷನ್ನು. ಆಮೇಲೆ ಇವತ್ತು ಅಮ್ಮ ನಿಂತಿದ್ದಾರೆ ಅಂದರೆ ಆ್ಯಕ್ಚುಲಿ ಅಮ್ಮ ನಿಂತ್ಗಡೆ ನಾನು ಅಪ್ಪಾಜಿ ನೋಡ್ತಾ ಇದ್ದೀವಿ. ಯಾವತ್ತೂ ಅಷ್ಟೇ ಯಾವುದೇ ಅಮ್ಮ ಅವಾಗಲೇ ಒಂದು ಮಾತುಗಳು ಸಿಂಪತಿ ಏನಿಲ್ಲ ಇಲ್ಲ. ಆ್ಯಕ್ಚುಲಿ ಅವ್ರು ಮಾಡಿರೋ ಕೆಲಸಗಳು ಇಡೀ ಮಂಡ್ಯ ಜನತೆಗೆ ಅವ್ರು ಮಾಡಿರೋ ಕೆಲಸಗಳು, ಅವ್ರ ಕೊಡುಗೆಗಳು ಅದನ್ನ ಇಟ್ಕೊಂಡು ಅಷ್ಟೇ ಹೋಗ್ತಾ ಇದೀವಿ ಹೊರತು ನಾವು ಆ್ಯಕ್ಚುಲಿ ಏನೇನೋ ಹೇಳ್ಕೊಂಡು ಏನೇನೋ ಮಾಡ್ಕೊಂಡು ಖಂಡಿತ ಏನೋ ಮಾಡ್ತಾರೆ. ಆಮೇಲೆ ಒಂದು ಪ್ರೀತಿಯಿಂದ ಮಾಡ್ತಾ ಇದ್ದೀವಿ, ಎಲ್ರಿಗೂ ಒಳ್ಳೇದಾಗಲಿ ಅಂತಲೇ ಕೇಳ್ಕೊಳ್ತೀವಿ. ಯಾವುದೇ ಒಂಥರ ಕಾಂಟ್ರವರ್ಸಿ ಆಗಲಿ ಇನ್ನೊಂದಾಗಲಿ ನಾವೇನು ಮಾತಾಡೋಕ್ಕೆ ಇಷ್ಟ ಇಲ್ಲ. ಆಮೇಲೆ ಆಗಲೇ ಸಾಹೇಬರು ಕೇಳಿದ್ರು ಫ್ಯಾನ್ಸ್ಗಳಿಗೆ ಅಂತಂದ್ಬಿಟ್ಟು, ಖಂಡಿತ ನಾವು ಫ್ಯಾನ್ಸ್ಗಳಿಗೆ ಅಧಿಕಾರ ಮಾಡೋ ಯೋಗ್ಯತೆ ನಮಗೆ, ಇದನ್ನು ಮಾಡಿ ನೀವು ಅಂತ ಹೇಳೋ ಯೋಗ್ಯತೆ ನಮಗಿಲ್ಲ. ಅವ್ರವ್ರ ಇಷ್ಟ, ಮುಖ ಹತ್ಕೊಂಡು ಆ ಮನೆ ಮಕ್ಕಳಾಗಿ ಹೋಗ್ಬಿಟ್ಟು ಅಪ್ಪ ಒಳ್ಳೇದಾಗುತ್ತೆ ಮಾಡಿ ಅಂತ ಕೇಳ್ಕೋಬೋದು ಅಷ್ಟೇ. ನಾವು ಯಾರಿಗೂ ಅಧಿಕಾರ ಮಾಡೋ ಯೋಗ್ಯತೆ ಆ ಭಗವಂತ ನಮಗೆ ಕೊಟ್ಟಿಲ್ಲ, ನಾವು ಮಾಡೋದಿಲ್ಲ. ಒಂದೇನಂದ್ರೆ ಸುಮ್ಮನಿಂದ ನಿಂತಿರೋದು ಒಳ್ಳೇದಾಗ್ಲಿ, ಮಂಡ್ಯ ಜನತೆಗೆ ಒಳ್ಳೇದಾಗ್ಲಿ, ಅಪ್ಪಾಜಿ ಅವ್ರ ಅಷ್ಟೋ ಕಾರ್ಯಗಳನ್ನ ಇನ್ನೂ ಹಾಗೆ ಮುಂದಕ್ಕೆ ತಗೊಂಡೋಗ್ಲಿ ಅನ್ನೋ ಒಂದು ಆಸೆಗೋಸ್ಕರ ನಾವೆಲ್ಲ ಬಂದ್ವಿ ಅಷ್ಟೇ ಸರ್. ಬೇರೆ ಕೇಳೋದಿದ್ರೆ ಕೇಳಿ ಸರ್. ಯಾವುದು ಸರ್? ಸರ್ ಒಂದು ನಿಮಿಷ ಸರ್, ಫಸ್ಟೇ ಆನ್ಸರ್ ಕೊಟ್ಬಿಟ್ಟೆ ಸರ್. ಅದಕ್ಕೆ ಇಲ್ಲಿ ಸ್ಟಾರ್ ಆಗಲಿ ಹೀರೋಗಳಾಗಲಿ ನಾವು ಬಂದಿಲ್ಲ ಸರ್, ಮನೆ ಮಕ್ಕಳಾಗಿ ಬಂದಿದ್ದೀವಿ ಅಂತ ಹೇಳ್ತಾರೆ ಸರ್. ಅದೇ ಸರ್, ಅವ್ರೇನ ಮೊದಲು ಕರೆದಿದ್ರೆ ನೋಡಿ ಯೋಚನೆ ಮಾಡ್ಬೋದಾಗಿತ್ತು ಸರ್. ಬಟ್ ಅವಾಗಿಂದ ಈಗ ನಾನು ಹೇಳ್ತಾ ಇದ್ದೀನಲ್ಲ ಸರ್, ಇದು ಮೊದಲನೇ ಎಲೆಕ್ಷನ್ ಅಂತ ಸರ್ ನಾನು ಮಾಡ್ತಾ ಇದ್ದೀನಿ ಮನೆಗೆ. ಇದು ನನ್ನ 4ನೇ ಎಲೆಕ್ಷನ್ ಸರ್. 1 MP ಎಲೆಕ್ಷನು, 3 MLA ಎಲೆಕ್ಷನ್ ಮಾಡಿದ್ರು ಸರ್. ಹಾಗೇನೆ ಇನ್ನೊಂದು ಮಾತು ಹೇಳ್ತೀನಿ ಸರ್ ನಿಮಗೆ. ಆ್ಯಕ್ಚುಲಿ ಮೊದಲು ಅಪ್ಪಾಜಿ ಇದ್ದಾಗ ಹೇಳೋರು ಅವ್ರ ಸ್ನೇಹಿತರುಗಳು ಬೇರೆ ಕಡೆ ಎಲ್ಲೆಲ್ಲೋ ಇರೋರು, ಹೋಗೋ ನನ್ನ ಸ್ನೇಹಿತ ಕಣ ಮಾಡ್ಬಿಡ್ಬಾರ ಅಂತ. ಪಕ್ಷನೂ ನೋಡ್ತಾ ಇರಲಿಲ್ಲ ಅವರು, ನನ್ನ ಸ್ನೇಹಿತ ಅವ್ನು ಮಾಡ್ಬಿಡ್ಬಾರ. ಅವ್ರು ಆ್ಯಕ್ಚುಲಿ ಹಿಂಗೆ ಮಾಡು ಅಂದರೆ ಹೋಗ್ಬಿಟ್ಟು ಮಾಡ್ಬಿಟ್ಟು ಬರ್ತಾರೆ. ನಾನು ಅವ್ರ ಬಗ್ಗೆ ಏನು ಸುದ್ದಿನೇ ಗೊತ್ತಿರಲಿಲ್ಲ ನನಗೆ. ಏನಪ್ಪಾಜಿ ಆಯ್ತಪ್ಪ ಹೋಗ್ತೀನಿ, ಈ ಥರದೊಂದು ಒಂದು ಮನೋಭಾವ ಇಟ್ಕೊಂಡಿರೋ ವ್ಯಕ್ತಿಗೆ ಸರ್ ಒಂದೇ ಕ್ಷೇತ್ರದಲ್ಲಿ ಇಬ್ಬಿಬ್ರು ಮಾಡೋಕ್ಕಾಗುತ್ತಾ ಸರ್? ಹೇಳಿ ಸರ್. ಆ್ಯಕ್ಚುಲಿ ಈಗ ಇಲ್ಲ ಹೇಳ್ತೀನಿ ಸರ್. ಈಗ ಅಲ್ಲ ಒಂದು ನಿಮಿಷ ರೀ ಸರ್, ಒಂದು ನಿಮಿಷ ಸರ್. ಅಲ್ಲಿಗೆ ಅವ್ರ ಪ್ರಶ್ನೆಗೆ ಕೊಟ್ಬಿಡ್ತೀನಿ 1 ನಿಮಿಷ ಸರ್. ಈಗ ಆ್ಯಕ್ಚುಲಿ ಹೇಳ್ತೀನಿ ಸರ್, ಹಾಸನ ಪ್ರಜ್ಜು ನಂಗೆ ತುಂಬ ಒಳ್ಳೆ ಫ್ರೆಂಡ್ ಸರ್. ಹಾಸನ ಕರೆದ್ರೆ ಓಟ್ ಬರ್ತೀನಿ ಸರ್ ನಾನು. ಓಕೆನಾ ಸರ್? ಯಾವುದು ಸರ್? ಸರ್ ಚಿತ್ರರಂಗ ಅಂತ ಬಂದ ಚಿತ್ರರಂಗದ ಒಂದು ಸಪ್ರೇಟ್ ಕುಟುಂಬ ಸರ್ ಅದು. ಏನಕ್ಕೆ ಈಗ ನಾವು ಆ್ಯಕ್ಚುಲಿ ಅಮೃತ ಮಹೋತ್ಸವ ಮಾಡ್ತೀವಿ ಸರ್, ಅದು ಒಂದು ಕುಟುಂಬ ಸೇರಿ ಮಾಡ್ತೀವಿ ಸರ್. ಅಲ್ವಾ ಸರ್? ಯಾಕಂದ್ರೆ ಸಾಮಾನ್ಯವಾಗಿ ನೀವು ಇಷ್ಟು ದಿನ ಮಾಡಿರ್ತಕ್ಕಂಥ ಪ್ರಚಾರಗಳಾಗಿರ್ಬೋದು, ಕೇವಲ 1 ದಿನ 2 ದಿನ 3 ದಿನ ಈ ರೀತಿ. ಈಗ ಸನ್ನಿವೇಶ ಬೇರೆ ಇದೆ. ಯಾಕಂದ್ರೆ ಫುಲ್ ಟೈಮ್ ಅಲ್ಲಿ 15 days 20 days ಅಲ್ಲಿ ತೊಡಸ್ಕೊಳ್ಬೇಕು. ಪೂರ್ತಿ ಟೈಮ್ ನೀವು ಮಂಡ್ಯಗೆ ಸ್ಪೆಂಡ್ ಮಾಡ್ತೀರಾ ಅಥವಾ ಕೇವಲ ಗೆಸ್ಟ್ ಅಪಿಯರೆನ್ಸ್? ಇಲ್ಲ ಸರ್, ಫುಲ್ ಸಿನಿಮಾ ಮಾಡ್ತೀವಿ ಸರ್. ಸರ್ ಒಂದು ನಿಮಿಷ ಈ ಕಡೆ ಸರ್. ಒಂದೇ ಕ್ಷೇತ್ರದಲ್ಲಿ ಇಬ್ಬರು ಅಭ್ಯರ್ಥಿಗಳು ಪ್ರಚಾರ ಮಾಡಕ್ಕಾಗಲ್ಲ ಅಂದ್ರೆ ಈ ನಿಮ್ಮ ಮಾತು ಇಡೀ ಚಿತ್ರರಂಗದ ಒಂದು ಧ್ವನಿ ಆಗುತ್ತೆ ನಿಮ್ಮ ವೈಯಕ್ತಿಕ ಸರ್. ನಾನು ಒಪ್ಪಂದು ಸರ್, ನಾನು ಬೇರೆಯವ್ರ ಬಗ್ಗೆ ನಾನು ಮಾತಾಡೋದು ಸರ್. ಇನ್ನೊಂದು ಕ್ವಶನ್, ಸುದೀಪ್ ಅವರು ಹೇಳಿದ್ರು ದರ್ಶನ್ ಅವರು ಒಬ್ಬರೇ ಸಾಕು ಮಂಡ್ಯದಲ್ಲಿ ಗೆಲ್ಸೋದಕ್ಕೆ ಸುಮಾ ಮೇಡಮ್ ಅಂತ ಹೇಳಿದ್ರು. ನೀವು ಒಬ್ಬರೇ ಸಾಕು ಅನ್ಸುತ್ತಾ ನಿಮಗೆ? ಇಲ್ಲ ಸರ್, ನಮ್ಮ ಹೀರೋನು ಇದಾರಲ್ಲ ಸರ್. ಆ್ಯಕ್ಚುಲಿ ಒಂದೇ ಗಾಡಿ ಹೊಡಿತಾರ ಸರ್, ಜೋಡಿಯತ್ ಗಾಡಿ ಹೊಡಿತಾರ ನಾವು.